ಖಂಡಿತವಾಗ್ಲೂ ನೀವು ಹೇಳ್ದಂಗೆ ವಿಜಯಲಕ್ಷ್ಮಿ ಮೇಡಮ್ ಬಂದಮೇಲೆ ದರ್ಶನ್ ಅವ್ರ ಬಾಳಲ್ಲಿ ವಿಜಯನೂ ಬಂತು, ಲಕ್ಷ್ಮಿನೂ ಬಂತು. ಅದ್ದೂರಿ ಅದೊಂದು ಜೀವನ ಕಟ್ಕೊಂಡ್ರು, ತುಂಬ ಚೆನ್ನಾಗಿದ್ದರು. ಆಮೇಲೆ ಏನಾಯ್ತೋ ಗೊತ್ತಿಲ್ಲ, 2011ವರೆಗೂ ಹಳೆ ಸ್ನೇಹಿತರು ತುಂಬ ಜನ ಇದ್ದರು. ತಮ್ಮ ದಿನಕರ್ ಇರ್ಬೋದು, ಮತ್ತು ನಮ್ಮ ಆದಿತ್ಯ ಇರ್ಬೋದು, ಮತ್ತು ಸುಜನ್ ಲೋಕೇಶ್ ಅವರು ಇರ್ಬೋದು, ಹಿಂಗೆ ಸುಮಾರು ನಾನು ಇನ್ಕ್ಲೂಡಿಂಗ್ ಎಲ್ಲರೂ ಸೇರಿ ತುಂಬ ಒಳ್ಳೊಳ್ಳೆ ಸ್ನೇಹಿತರು ಇದ್ದರು ಆವಾಗ. ಅದಾದಮೇಲೆ ಯಾವ ಕಾರಣಕ್ಕೆಲ್ಲ ಬೇರೆ ಆದರೂ ನನಗೆ ಇವತ್ತರೆಗೂ ಗೊತ್ತಿಲ್ಲ. ಯಾಕಂದರೆ ನಾವು 2012 ಆದಮೇಲೆ ಎಲ್ಲೋ ಶೂಟಿಂಗ್ ಸ್ಪಾಟಲ್ಲಿ ಸಿಗ್ತಾಯಿದ್ವಿ, ಮಾತಾಡ್ತಾಯಿದ್ವಿ, ಆಯ್ ಬಾಯ್ ಅಂತಿದ್ವಿ, ಬಂದ್ಬಿಡ್ತಾಯಿದ್ವಿ. ನಾವು ಸಿನಿಮಾ ಡಿಸ್ಕಷನ್ಗೆ ಹೋಗ್ತಾಯಿದ್ವಿ, ಸಿನಿಮಾ ಮಾಡೋಣ ಅನ್ನೋ ಪ್ರೇರಣೆಯಲ್ಲೇ ಇದ್ವಿ. ಬಟ್ ಸಿನಿಮಾ ಮಾಡೋಣ ಮುಂದಕ್ಕೆ ಹೋಗ್ತಾಯಿತ್ತು. ಹಂಗಾಗಿ ಯಾವ ಸಿನಿಮಾನೂ ನಮ್ಮದು ಕಾಂಬಿನೇಷನ್ ಮೂಡ್ ಬರಲಿಲ್ಲ 12 ಆದಮೇಲೆ. ಅಲ್ಲಿಂದ ನಮಗೆ ಆಗಾಗ ಸಿಕ್ಕೋರು ಅಷ್ಟೇ, ಡೈಲಿ ಏನು ಸಿಗ್ತಾ ಇರಲಿಲ್ಲ ದರ್ಶನ್ ಸರ್. ಅಲ್ಲಿಂದ ಬೆಳವಣಿಗೆಗಳು ಏನು ನಡೀತು ಅಂತ ನಮ್ಗೆ ಅಷ್ಟೊಂದು ಚೆನ್ನಾಗಿ ಗೊತ್ತಿಲ್ಲ. ಸರ್, ಸುಲ್ತಾನ ನಿಮ್ಮ ಅವರ ಕಾಂಬಿನೇಷನಲ್ಲಿ ಬರಬೇಕಾಗಿದ್ದ 3ನೇ ಸಿನಿಮಾ ಯಾಕೆ ಕ್ಯಾನ್ಸಲ್ ಆಯಿತು? ಬುಲೆಟ್ ಪ್ರಕಾಶ್ ಅವ್ರ ನಡುವೆ ದರ್ಶನ್ ನಡುವೆ ಮನಸ್ತಾಪ ಯಾಕಾಯಿತು ಸರ್? ಅದು ಗೊತ್ತಿಲ್ಲ ನನಗೆ. ಬುಲೆಟ್ ಪ್ರಕಾಶ್ ಅವರಂದರು ದರ್ಶನ್ ಸರ್ ಡೇಟ್ ಕೊಟ್ಟಿದ್ದಾರೆ, ಹಿಂಗೆ ಸುಲ್ತಾನ ಟೈಟ್ಲು, ನೀನು ಸತಿ ಸಾರ್ನ ಭೇಟಿಯಾಗಿ ಮಾತಾಡ್ಕೊಂಬಪ್ಪ ಅಂದರು. ಅದಕ್ಕೇನಂತೆ ನಮ್ಮ ಹೀರೋನ ನಾನು ಯಾವಾಗನ ಭೇಟಿ ಆಗ್ತೀನಪ್ಪ, ಮಾತಾಡ್ಸ್ಕೊಂಬರ್ತೀನಿ ಬಿಡು, ನಮ್ಮ ಹೀರೋ ಅವರು ಅಂತ ನಾನು ಜಗ್ಗುದಾದ ಸ್ಪಾಟ್ಗೆ ಹೋಗಿ ಸರ್ ಹತ್ರ ಮಾತಾಡಿದೆ, ದರ್ಶನ್ ಸರ್ ಹತ್ರ. ಆಯ್ತು ಗುರುಗಳೇ, ಡಿಸ್ಕಷನ್ ಎಲ್ಲ ಮಾಡಿ ಹೇಳ್ತೀನಿ, ಈ ಶೂಟಿಂಗ್ ಮುಗಿಲಿ, ಅಷ್ಟರಲ್ಲಿ ಒಂದು ರೌಂಡ್ ಮಾತುಕತೆ ಆಗ್ಬಿಟ್ಟು ತಿಳಿಸ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ಏನಾಯ್ತು ಗೊತ್ತಿಲ್ಲ. ಬುಲೆಟ್ ಪ್ರಕಾಶ್ ಅವ್ರಿಗೆ ಮತ್ತು ಏನು ಯಾವ ಕಾರಣಕ್ಕೆ ಸಿನಿಮಾ ಸ್ಟಾಪ್ ಆಯಿತು ಅಂತ ಇವತ್ತರೆಗೂ ಗೊತ್ತಿಲ್ಲ. ಆ ಸಿನಿಮಾ ಹಂಗೆ ನಿಂತೋಯ್ತು. ಅದ್ರ ಬಗ್ಗೆ ನಿಮ್ಗೇನು ಇನ್ಫಾರ್ಮೇಶನ್ ಇಲ್ವಾ ಸರ್? ಬುಲೆಟ್ ಪ್ರಕಾಶ್ ಮತ್ತೆ ಅವರು ತುಂಬ ಚೆನ್ನಾಗಿದ್ರು, ಆಮೇಲೆ ಮಾತನಾಡ್ತಾ ಇರಲಿಲ್ಲ. ಇಲ್ಲ ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ಅವ್ರವ್ರ ಅಂಡರ್ಸ್ಟ್ಯಾಂಡಿಂಗ್ ನನಗೆ ಗೊತ್ತಿಲ್ಲ ಅದೇನಾಯಿತು ಅಂತ.